ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಲ್ಪಾಡ್ ಮನೆ ಮೇಲೆ ಇಡಿ ದಾಳಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಒಳಗಿನ ವಿಚಾರಗಳು ನಮಗೆ ತಿಳಿದಿಲ್ಲ, ದಾಳಿ ಬಗ್ಗೆ ಇಡಿ ಅಧಿಕಾರಿಗಳೇ ಹೇಳಬೇಕು. ಸರ್ಕಾರ ಈ ಹಿಂದೆ SIT ರಚಿಸಿತ್ತು, SIT ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅಂಥೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಈ ಶ್ರೀಕಿ ವಿಚಾರ ಮತ್ತು ನಲ್ಪಾಡು ವಿಚಾರ ಅಂತ ಬಂದಾಗ SIT ಆವಾಗ ರಚನೆ ಆಗುತ್ತೆ, ಬಟ್ ಅದು ಏನು ಮಾಡ್ತಿದೆ, ಎಲ್ಲಿ ತನಕ ತನಿಖೆ ಬಂದಿದೆ ಏನೂ ಗೊತ್ತಿಲ್ಲ. ಬಟ್ ಇದರ ಮಧ್ಯೆ ಈಗ ಇಡಿ ಅಧಿಕಾರಿಗಳ ಎಂಟ್ರಿ ಆಗಿದೆ, ಅದರ ಬಗ್ಗೆ ಮಾತನಾಡಿದರು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಿನ್ನೆ ದಿವಸ ಶಾಸಕರಾದಂಥ ಹ್ಯಾರಿಸ್ ಅವರ ಇಬ್ಬರು ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಒಳಗಿನ ವಿಚಾರಗಳು ನಮಗೇನು ತಿಳಿದಿಲ್ಲ. ಅದು ತನಿಖೆ ಆದಮೇಲೆ ಇಡಿನವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಯಾವ ವಿಷಯಕ್ಕೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಏನೆಲ್ಲ ಡೀಟೇಲ್ಸ್ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ, ಅಲ್ಲಿವರೆಗೂ ನಾವು ಕಾಯಬೇಕು. ಮಧ್ಯದಲ್ಲಿ ನಾವು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದು ಅಪ್ರಸ್ತುತ ಆಗುತ್ತೆ. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು SIT ಮಾಡಿತ್ತು. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ